ವಿಷಯದಲ್ಲೇ ಲೋಕಾಯುಕ್ತರು ಸಹ ತನಿಖೆ ನಡೆಸಿದ್ದಾರೆ. ಈಗಾಗಲೇ ತನಿಖೆ ನಡೆಸಿ ಅದನ್ನು ಒಳಗೆ ಹೊಕ್ಕು ನೋಡಿದಾಗ ಹೌದಲ್ಲ ಗದ್ದಲುಗಳಾಗಿದ್ದಾವೆ ಇಲ್ಲೇ ಅನ್ನುವಂಥದ್ದು ಅನೇಕ ಕಡೆಗಳು ರಾಜ್ಯದ ತುಂಬ. ಇದರಿಂದ ಮೇಲ್ಮೇಲೆ ನಾವು ನಮ್ಮ ವಾಹಿನಿ ಮೂಲಕ ಇದು ಮಾಡ್ತಾ ಇರ್ತೀವಿ. ಯಾಕಂದ್ರೆ ಪ್ರಭಾವಿ ರಾಜಕಾರಣಿ ಇರ್ಬೋದು ಅಥವಾ ಅದೇ ಕಾಲಕ್ಕೆ ಅಧಿಕಾರಿ ಇರ್ಬೋದು, ಇಬ್ಬರು ಜಾಯಿಂಟ್ ಆಗಿ ಆಗ್ತಿರ್ತದೆ, ಒಬ್ಬರಿಂದ ಆಗೋದಿಲ್ಲ ಇದು. ಯಾಕಂದ್ರೆ ಎರಡೂ ಕೈ ಜೋಡಿಸೋಕೆ ಚಪ್ಪಾಳೆ ಆಗ್ತದೆ, ಒಂದು ಕೈ ಚಪ್ಪಾಳೆ ಆಗೋದಿಲ್ಲ. ಆ ದಿಶೆಯಲ್ಲೇ ಏನಪ್ಪ ಅಂತಂದ್ರೆ ನಮ್ಮ ಸರ್ಕಾರಿ ನೌಕರರು ಅಲ್ಲಿಯ ರಾಜಕಾರಣಿಗಳ ಜೊತೆಗೂಡೆ ಅನೇಕ ಭೂಮಿಗಳನ್ನು ರೈತರಿಂದ ಕಡಿಮೆ ಮೊತ್ತಕ್ಕೋ ಮತ್ತದಕ್ಕೋ ಅದನ್ನು ಕೆಲವೊಂದಿಷ್ಟು ಏನೋ ಗದ್ದಲ ಮಾಡಿ ಹೊಡ್ಕೊಳ್ಳೋಂಥ ಅನೇಕ ಒಂದಿಷ್ಟು ನಾವು ಘಟನೆಗಳು ನೋಡ್ತಾ ಇದ್ದೀವಿ. ಅಂಥದ್ದೊಂದು ಇಲ್ಲೇ ಕೋಲಾರದಲ್ಲಿ ಆಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಬಾವನಹಳ್ಳಿಯಲ್ಲೇ 722 ಎಕರೆ ಭೂಮಿ ತೊಗೊಂಡಿದ್ದಾರೆ. ಅಲ್ಲಿ ಗದ್ದಲಾಗಿದೆ ಅಂತೇಳಿ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಎಲ್ಲ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದನ್ನು ವರದಿಗಾರರು ಅದನ್ನು ವರದಿ ಮಾಡ್ತಾಯಿದ್ದಾರೆ. ಇಲ್ಲ ಗದ್ದಲಾಗಿದ್ರೆ ಎಲ್ಲೇ ದುಡ್ಡು ಹೊಡೆದಿದ್ದಾರೆ. ಯಾಕಪ್ಪ ಅಂತಂದ್ರೆ ಇಲ್ಲೇ ಹೆಚ್ಚು ಕಡಿಮೆ ಅವರ ಅಂದಾಜು ಪ್ರಕಾರ ಈ ಅಧಿಕಾರಿಗಳು, ಮಧ್ಯವರ್ತಿಗಳು, ರಾಜಕಾರಣಿಗಳು ಇದ್ದಾರೆ. ಅವ್ರಿಗೆ ಗೊತ್ತಾಗೋದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಏರಿಯಾದಲ್ಲೂ ಒಬ್ಬ MP MLA ಇದ್ದೇ ಇರ್ತಾನೆ ತನ್ನ ಕ್ಷೇತ್ರದೊಳಗೆ. ಅಲ್ಲಿ ಕ್ಷೇತ್ರ ಏನು ನಡೀತಾರೆ ಅವ್ರಿಗೆ ಗೊತ್ತಾಗೇ ಆಗ್ತಿರ್ತದೆ. ಈ ಮಧ್ಯವರ್ತಿಗಳು ಇರ್ತಾರೆ. ಮಧ್ಯವರ್ತಿಗಳು ಅಂದರೆ ಯಾರು ಇವರು? ರಾಜಕಾರಣಿ ಮತ್ತು ಅಧಿಕಾರಿಗಳ ಮಧ್ಯದಲ್ಲಿ ಇದ್ದಂಥವ್ರು. ಅವರಿಬ್ಬರು ಕುಡ್ಕೊಂಡು ಅಲ್ಲಿಯ ರೈತರಿಗೆ ಬಕ್ರ ಮಾಡುವಂಥ ಕೆಲಸಗಳು ನಡೀತಾ ಇರ್ತಾವೆ. ಕೆಲವೊಂದು ರೈತರು ಆ ಜಿಡುಕು ಕುಡ್ಕೊಂಡಿರ್ತಾರೆ. ಅದಂತ ಎಲ್ಲ ರೈತರು ಜನರನ್ನ ತಿಳಲಿಕ್ಕೆ ಆಗೋದಿಲ್ಲ. ಕೆಲವು ರೈತರು ಸಹಿತ ಜಿಡುಕು ಕುಡಿದಾರೆ ಅಂತ ಒಂದಿಷ್ಟು ಆರೋಪಗಳು ಬಂದವು. ಅದನ್ನು ತನಿಖೆ